Hello dear students, welcome to my class on this video. In this class, I am going to explain you about the Exter-Ohlin's theory of international trade with the help of a diagram. Myself Sundarama TV, working as assistant professor in Government First Grade College, Gubbi. ವಿದ್ಯಾರ್ಥಿಗಳೇ, ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಎಕ್ಸ್ಟರ್ ಮತ್ತು ಓಹ್ಲಿನ್ರವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಒಂದು ರೇಖಾಚಿತ್ರದೊಂದಿಗೆ ವಿವರಣೆ ಕೊಡ್ತಾ ಇದ್ದೀನಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ರಿಕಾರ್ಡೋರವರ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಮತ್ತು ಎಕ್ಸ್ಟರ್ ಓಹ್ಲಿನ್ ಸಿದ್ಧಾಂತದ ಒಂದು ಕಲ್ಪನೆಗಳನ್ನು ಕೂಡ ಈಗಾಗಲೇ ವಿವರಿಸಿಯಾಗಿದೆ. ಇದರ ಹಿಂದಿನ ವಿಡಿಯೋ ಅಂದರೆ 11ನೇ ಸೆಷನ್ ವಿಡಿಯೋ ನೀವು ನೋಡಿ ಆಗಿದ್ದರೆ ಇದನ್ನು ನೋಡೋದನ್ನು ಕಂಟಿನ್ಯೂ ಮಾಡಿ, ಯಾಕೆಂದರೆ ಅದು ಫಸ್ಟ್ ವಿಡಿಯೋ ಇದಕ್ಕೆ ಬೇಸ್ ಆಗಿರುತ್ತೆ. ಅದರಲ್ಲಿ ನಾನು ಈ ಒಂದು ಎಕ್ಸ್ಟರ್ ಓಹ್ಲಿನ್ ಸಿದ್ಧಾಂತದ ಕಲ್ಪನೆಗಳನ್ನು, ಈ ಸಿದ್ಧಾಂತದ ಹೇಳಿಕೆಯನ್ನು ವಿವರಿಸಿ ಆಗಿದೆ ವಿದ್ಯಾರ್ಥಿಗಳು. ಹಾಗಾಗಿ ಅದನ್ನು ನೋಡಿ ಅರ್ಥ ಮಾಡ್ಕೊಂಡ ನಂತರ ಈ ಕ್ಲಾಸನ್ನು ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಮಗೆ ಗೊತ್ತಿದೆ ಏನು ಎಕ್ಸ್ಟರ್ ಓಹ್ಲಿನ್ ಸಿದ್ಧಾಂತ. 20ನೇ ಶತಮಾನದಲ್ಲಿ ಬರ್ಟಿಲ್ ಓಹ್ಲಿನ್ ಮತ್ತು ಎಲಿ ಎಕ್ಸ್ಟರ್ ಎಂಬ ಇಬ್ಬರು ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಅದರಿಂದನೇ ಇವ್ರ ಸಿದ್ಧಾಂತಕ್ಕೆ HO ಸಿದ್ಧಾಂತ ಅಂತ ಹೆಸರಾಗಿದೆ. ಆದರೆ ಇವರಿಬ್ಬರು ಒಟ್ಟಿಗೆ ಈ ಸಿದ್ಧಾಂತವನ್ನು ಮಂಡಿಸಿಲ್ಲ. ಎಲಿ ಎಕ್ಸ್ಟರ್ ಅವರು 1919ರಲ್ಲಿ ಮೊಟ್ಟ ಮೊದಲಿಗೆ ಇದನ್ನು ಪ್ರತಿಪಾದಿಸಿದರು. ನಂತರ ಅವರ ಶಿಷ್ಯ ಬರ್ಟಿಲ್ ಓಹ್ಲಿನ್ ಅವರು 1933ರಲ್ಲಿ ತಾವು ಬರೆದಂಥ ಪುಸ್ತಕ ಇಂಟರ್ ರೀಜನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಎನ್ನುವುದರಲ್ಲಿ ಈ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಇದನ್ನೆಲ್ಲ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಎಕ್ಸ್ಟರ್-ಓಹ್ಲಿನ್ ಥಿಯರಿ. It is also known as modern theory of international trade or factor endowment theory of international trade. It was first formulated by Swedish economist Exter Ohlin in 1913 and later on fully developed by his student Ohlin in 1933. ಎಕ್ಸ್ಟರ್ ಮತ್ತು ಓಹ್ಲಿನ್ ಅವರ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಕ್ಕೆ ಸಂಪನ್ಮೂಲಗಳ ಲಭ್ಯತೆಯೇ ಮುಖ್ಯ ತಳಹದಿಯಾಗಿದೆ. ಅಂದರೆ ಯಾವುದೇ ಒಂದು ದೇಶದಲ್ಲಿ ಯಾವ ಸರಕುಗಳನ್ನು ಉತ್ಪಾದಿಸೋದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳು ಯಥೇಚ್ಛವಾಗಿ ಲಭ್ಯ ಇದ್ದಾವೆ. ಅಂಥ ಸಂಪನ್ಮೂಲಗಳನ್ನು ಆಧಾರವಾಗಿ ಪರಿಗಣಿಸಿ ಒಂದು ದೇಶ ವ್ಯಾಪಾರದಲ್ಲಿ ತೊಡಗುತ್ತೆ ಅಂತ ಇವರು ಹೇಳ್ತಾರೆ. ಅವರ ಸಿದ್ಧಾಂತದ ಹೇಳಿಕೆ ಹೀಗಿದೆ. ಏನಂದರೆ, ಶ್ರಮ ಹೇರಳವಾಗಿ ಲಭ್ಯವಿರ್ತಕ್ಕಂಥ ದೇಶ ಶ್ರಮಸಾಂದ್ರ ವಸ್ತುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿ ಅವುಗಳನ್ನು ರಫ್ತು ಮಾಡುತ್ತೆ. ನಂತರ ಬಂಡವಾಳವನ್ನು ಸಮೃದ್ಧವಾಗಿ ಹೊಂದಿರತಕ್ಕಂಥ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ ಅಂತ ಹೇಳಿ, ಹೀಗೆ ಶ್ರಮ ಸಮೃದ್ಧ ದೇಶ ಶ್ರಮಸಾಂದ್ರ ಸರಕುಗಳನ್ನು ಉತ್ಪಾದಿಸಿ ರಫ್ತು ಮಾಡುತ್ತೆ. ಬಂಡವಾಳವನ್ನು ಸಮೃದ್ಧವಾಗಿ ಹೊಂದಿರೋ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಇದು ಇವರ ಸಿದ್ಧಾಂತದ ಪ್ರಮುಖವಾದಂಥ ಹೇಳಿಕೆ. ನಿಮಿಷ. ಓಕೆ, ಇದರದ್ದು ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ ಇದುವರೆಗೆ ಈ ಸಿದ್ಧಾಂತ ಏನು ಹೇಳುತ್ತೆ ಅಂತ. ಸ್ಟೂಡೆಂಟ್ಸ್, ವಿ ಹ್ಯಾವ್ ಆಲ್ರೆಡಿ ನೋ ದ ಸ್ಟೇಟ್ಮೆಂಟ್ ಆಫ್ HO ಥಿಯರಿ. ಇಟ್ ಎಂಫಸೈಸಸ್ ದಟ್ ಡಿಫರೆನ್ಸಸ್ ಇನ್ ಫ್ಯಾಕ್ಟರ್ ಎಂಡೋಮೆಂಟ್ಸ್
and not the differences in factor efficiency as maintained in the classical theory are the true basis of international trade. His theory states that countries that are rich in capital will export capital intensive goods, and countries that have much labor will export labor intensive goods. Shortly, we can say that capital abundant country will export capital intensive goods and import labor intensive goods. On the other hand, labor abundant country will export labor intensive goods and import capital intensive goods. This is the basis of international trade according to HO. ಈಗ ಈ ಸಿದ್ಧಾಂತವನ್ನು ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋಣ. ಎಕ್ಸ್ಟರ್ ಮತ್ತು ಓಹ್ಲಿಂದ್ರವರ ಪ್ರಕಾರ ನಮಗೀಗಾಗಲೇ ಗೊತ್ತಾಗಿದೆ ಏನು ಯಾವ ದೇಶ ಯಾವ ಸಂಪನ್ಮೂಲಗಳನ್ನು ಸಮೃದ್ಧವಾಗಿ ಹೊಂದಿರುತ್ತೋ ಅಂಥ ಸರಕುಗಳನ್ನು ಉತ್ಪಾದಿಸಿ ರಫ್ತು ಮಾಡುತ್ತೆ ಅಂತ ಹೇಳಿ. ಆದರೆ ಒಂದು ರಾಷ್ಟ್ರ ಸಂಪನ್ಮೂಲಗಳನ್ನು ಯಾವ ಸಂಪನ್ಮೂಲವನ್ನು ಹೇರಳವಾಗಿ ಹೊಂದಿದೆ ಮತ್ತು ಯಾವ ಉತ್ಪಾದನಾಂಗ ಕೊರತೆಯಲ್ಲಿ ಇದೆ ಎನ್ನುವಂಥದ್ದನ್ನು ನಿರ್ಧರಿಸೋದಕ್ಕೆ ಎರಡು ವಿಧಾನಗಳನ್ನು HO ಅವರು ಪರಿಗಣಿಸಿದ್ದಾರೆ ಅಥವಾ ಪರಿಚಯಿಸಿದ್ದಾರೆ. ಗೊತ್ತಾಯ್ತಲ್ವ ಏನು ಹೇಳ್ತಾ ಇದ್ದೀನಿ ಅಂತ. ಒಂದು ದೇಶ ಯಾವ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಹೇರಳವಾಗಿ ಹೊಂದಿರುತ್ತೆ ಮತ್ತು ಯಾವ ವಸ್ತುಗಳನ್ನು ಉತ್ಪಾದಿಸಿ ರಫ್ತು ಮಾಡುತ್ತೆ ಅನ್ನೋದನ್ನು ನಿರ್ಧರಿಸೋದಕ್ಕೆ ಎರಡು ವಿಧಾನಗಳನ್ನು ಇವರು ಪರಿಚಯಿಸಿದ್ದಾರೆ. ಒಂದು ವಿಧಾನ ಆಗಿದೆ ಭೌತಿಕ ರೂಪದಲ್ಲಿ, ಭೌತಿಕ ಮೀನ್ಸ್ ಫಿಸಿಕಲ್ ಕ್ವಾಂಟಿಟಿ ರೂಪದಲ್ಲಿ ಉತ್ಪಾದನಾಂಗಗಳ ಸಮೃದ್ಧಿ. ಒಂದು ದೇಶದಲ್ಲಿ ಯಾವ ಉತ್ಪಾದನಾಂಗ ಜಾಸ್ತಿ ಪೂರೈಕೆ ಇದೆ, ಈಗ ಅಮೇರಿಕ ಮತ್ತು ಭಾರತ ಎರಡು ದೇಶಗಳನ್ನು ನಾವು ಪರಿಗಣಿಸಿದರೆ ಭಾರತದಲ್ಲಿ ಶ್ರಮದ ಒಂದು ಪ್ರಮಾಣ ಅಥವಾ ಕಾರ್ಮಿಕರ ಪ್ರಮಾಣ ಎಷ್ಟಿದೆ, ಅಮೇರಿಕದಲ್ಲಿ ಕಾರ್ಮಿಕರ ಪ್ರಮಾಣ ಎಷ್ಟಿದೆ, ಇವೆರಡನ್ನ ಕ್ವಾಂಟಿಟಿ ಕಂಪೇರ್ ಮಾಡಬೇಕಾಗುತ್ತೆ. ಹೀಗೆ ಭೌತಿಕ ರೂಪದಲ್ಲಿ ನಾವು ಉತ್ಪಾದನಾಂಗಗಳ ಸಮೃದ್ಧಿಯನ್ನು ಅಳತೆ ಮಾಡ್ಬೋದು, ಹೋಲಿಕೆ ಮಾಡಿ ನಿರ್ಧರಿಸ್ಬೋದು ಯಾವ ದೇಶದಲ್ಲಿ ಯಾವ ಉತ್ಪಾದನಾಂಗ ಸಮೃದ್ಧವಾಗಿದೆ ಮತ್ತು ಯಾವುದು ಕೊರತೆಯಲ್ಲಿ ಇದೆ ಎನ್ನುವಂಥದ್ದನ್ನು. ಇನ್ನು ಎರಡನೇ ವಿಧಾನ ಆಗಿದೆ ಉತ್ಪಾದನಾಂಗದ ಬೆಲೆಯ ಮೂಲಕ ಉತ್ಪಾದನಾಂಗಗಳ ಸಮೃದ್ಧಿ. ಗೊತ್ತಾಯ್ತಲ್ವ. ಒಂದನೇ ವಿಧಾನ ಯಾವುದು, ಭೌತಿಕ ರೂಪದಲ್ಲಿ ಅಂದರೆ ಉತ್ಪಾದನಾಂಗದ ಪ್ರಮಾಣಗಳನ್ನು ಎರಡು ರಾಷ್ಟ್ರಗಳಲ್ಲಿ ಪರಸ್ಪರ ಹೋಲಿಕೆ ಮಾಡೋ ಮೂಲಕ ನಿರ್ಧಾರ ಮಾಡೋದು. ಎರಡನೇ ವಿಧಾನ ಉತ್ಪಾದನಾಂಗಗಳ ಬೆಲೆಯ ಮೂಲಕ ಅವುಗಳ ಸಮೃದ್ಧತೆಯನ್ನು ನಿರ್ಧರಿಸುವಂಥದ್ದು. Students, we know that according to HO theory, countries that are rich in capital will export capital intensive goods and countries that have much labor will export labor intensive goods. But here the question is how to decide whether a country is capital intensive or labor intensive. Here he has introduced two methods or two criteria to decide whether a country is having more capital or labor. The first one is the physical criterion of relative factor abundance, and the second one is the price criterion of relative factor abundance. ಈಗಾಗಲೇ ನಾನು ವಿವರಿಸಿದ್ದೇನೆ. ಭೌತಿಕ ರೂಪದಲ್ಲಿ ಉತ್ಪಾದನಾಂಗಗಳ ಸಮೃದ್ಧಿ ಅಂದರೆ ದೇಶ ಒಂದರಲ್ಲಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳ ಪ್ರಮಾಣಗಳನ್ನು ಆಧರಿಸಿ ಸಂಪನ್ಮೂಲ ಸಮೃದ್ಧಿ ಅಥವಾ ಕೊರತೆಯನ್ನು ನಿರ್ಧರಿಸೋದು. ಉದಾಹರಣೆಗೆ ಭಾರತದಲ್ಲಿ ಲಭ್ಯ ಇರೋ ಶ್ರಮದ ಪ್ರಮಾಣ ಹಾಗೂ ಅಮೇರಿಕಾದಲ್ಲಿನ ಶ್ರಮದ ಪ್ರಮಾಣವನ್ನು ಹೋಲಿಕೆ ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಭಾರತದಲ್ಲಿ ಶ್ರಮದ ಪೂರೈಕೆ ಹೆಚ್ಚಾಗಿದೆ, ಆದರೆ ಅಮೇರಿಕಾದಲ್ಲಿ ಶ್ರಮದ ಪೂರೈಕೆ ಕಡಿಮೆ ಇದೆ. ಮತ್ತೊಂದು ಕಡೆ ಬಂಡವಾಳದ ಪೂರೈಕೆ ಅಮೇರಿಕಾದಲ್ಲಿ ಜಾಸ್ತಿ ಇದೆ, ಆದರೆ ಭಾರತದಲ್ಲಿ ಕಡಿಮೆ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ದ ಫಸ್ಟ್ ಮೆಥಡ್ ಈಸ್ physical criterion. According to this criterion,
a country is said to be relatively capital abundant if and only if it is endowed with a higher proportion of capital to labor than the other country. Since a country A is capital abundant and the production of machines is capital intensive, country A will tend to extend the production of machines. On the other hand, country B, at the same time being labor abundant, will tend to extend the production of cloth, which is relatively labor intensive. Understood, no? ಈಗ ಎರಡನೇ ವಿಧಾನ ಆಗಿದೆ ಉತ್ಪಾದನಾಂಗದ ಬೆಲೆಯ ಮೂಲಕ ಉತ್ಪಾದನಾಂಗಗಳ ಸಮೃದ್ಧಿ. ಎಕ್ಸ್ಟರ್ ಮತ್ತು ವೋಹ್ಲಿನ್ ಅವರು ಸಂಪನ್ಮೂಲಗಳ ಸಮೃದ್ಧತೆಯನ್ನು ಅವುಗಳ ಬೆಲೆಯ ಮೂಲಕ ಕೂಡ ವಿವರಿಸೋ ಪ್ರಯತ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದು ದೇಶದಲ್ಲಿ ಯಾವ ಉತ್ಪಾದನಾಂಗ ಸಮೃದ್ಧವಾಗಿ ಇರುತ್ತೋ, ಹೇರಳವಾಗಿ ಪೂರೈಕೆ ಇರುತ್ತೋ ಅದರ ಬೆಲೆ ಕಡಿಮೆ ಇರುತ್ತೆ. ಉದಾಹರಣೆಗೆ ಭಾರತದಲ್ಲಿ ಶ್ರಮ ಹೇರಳವಾಗಿರೋದ್ರಿಂದ ಶ್ರಮದ ಬೆಲೆ ಕಡಿಮೆ ಇದೆ. ಅದೇ ರೀತಿ ಅಮೇರಿಕಾದಲ್ಲಿ ಶ್ರಮದ ಪೂರೈಕೆ ಕಡಿಮೆ ಇರೋದ್ರಿಂದ ಶ್ರಮದ ಬೆಲೆ ಹೆಚ್ಚು. ಭಾರತಕ್ಕೆ ಹೋಲಿಸಿದರೆ ಲೇಬರ್ ಕಾಸ್ಟ್ ತುಂಬ ಜಾಸ್ತಿ ಅಮೇರಿಕಾದಲ್ಲಿ. ಅದೇ ರೀತಿ ಬಂಡವಾಳವನ್ನು ನಾವು ಕಂಪೇರ್ ಮಾಡೋದಾದರೆ ಭಾರತದಲ್ಲಿ ಬಂಡವಾಳದ ಪೂರೈಕೆ ಕಡಿಮೆ, ಹಾಗಾಗಿ ಬಡ್ಡಿ ದರಗಳು ಹೆಚ್ಚಾಗಿರುತ್ತೆ. ಆದರೆ ಅಮೇರಿಕಾದಲ್ಲಿ ಬಂಡವಾಳ ಹೇರಳವಾಗಿ ಲಭ್ಯ ಇರೋದರಿಂದ ಬಂಡವಾಳದ ಬೆಲೆ ಅರ್ಥಾತ್ ಬಡ್ಡಿಯ ದರ ಕಡಿಮೆ ಇರುತ್ತೆ. The second method is price criterion. The alternative criterion for defining relative factor abundance is the price criterion. The criterion lays down that a country having capital relatively cheap and labor relatively costly is capital abundant, and vice versa, irrespective of the physical quantities of capital and labor that they have. Country A can be called as relatively capital abundant if the ratios between price of capital and labor in country A is lesser than the price of capital and labor, ratio between the price of labor and capital in country B. Here I have shown the ratios. You can observe on the screen. So here if this ratio is like that, the ratio that of in country A is less than the ratio of those items in country B is like this, it is called as, the country A is called as relatively capital abundant. Here P denotes prices, K and L signify capital and labor respectively. The capital letters A and B indicate countries A and B respectively. Similarly, country A can be regarded as labor abundant and capital scarce if the ratio is like this. I have given now. Now suppose that one second. ಈಗ ಬೆಲೆ ಆಧಾರದ ಮೇಲೆ ಒಂದು ದೇಶ ಯಾವ ಉತ್ಪಾದನಾಂಗವನ್ನು ಸಮೃದ್ಧವಾಗಿದೆ ಅಂತ ಹೋಲಿಕೆ ಮಾಡೋದಕ್ಕೆ ಇಲ್ಲಿ ಎರಡೂ ದೇಶಗಳಲ್ಲಿಯೂ ಆ ಒಂದು ಎರಡು ಉತ್ಪಾದನಾಂಗಗಳ ಬೆಲೆಗಳ ಅನುಪಾತವನ್ನು ನಾವು ಪರಸ್ಪರ ಹೋಲಿಕೆ ಮಾಡಿ ನೋಡಬೇಕಾಗುತ್ತೆ. ಎರಡೂ ದೇಶಗಳಲ್ಲಿಯೂ ಎರಡು ಉತ್ಪಾದನಾಂಗಗಳ ಬೆಲೆ ಅನುಪಾತವನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಏನು
price of capital in country A divided by price of labor in country A. This is called as the ratio between capital and labor in country A, which is lesser than that of same thing in country B. ಈ ಥರ ಇದ್ದಾಗ ಏನಾಗುತ್ತೆ, ಎ ದೇಶವನ್ನು ನಾವು ತುಲನಾತ್ಮಕವಾಗಿ ಬಂಡವಾಳ ಸಮೃದ್ಧ ದೇಶ ಅಂತ ಹೇಳಿ ಕರಿಬೋದು. ಇಲ್ಲಿ ಪಿ ಅಂತಕ್ಕಂಥದ್ದು ಬೆಲೆಗಳನ್ನು ಸೂಚಿಸುತ್ತೆ, ಕೆ ಮತ್ತು ಎಲ್ ಕ್ರಮವಾಗಿ ಬಂಡವಾಳವನ್ನು ಸೂಚಿಸುತ್ತೆ. ಒಂದು ವೇಳೆ ಎ ದೇಶದಲ್ಲಿ ಈ ಥರ ರೇಷಿಯೋ ಇದ್ದರೆ, ನೀವು ಈ ರೇಷಿಯೋಗಳು ಎರಡು ಒಂದೇ ಅಂತ ಅಂದ್ಕೋಬೇಡಿ. ನೋಡಿ, ಅಲ್ಲಿ ಬಿಗಿನಿಂಗಲ್ಲಿ ಪ್ರೈಸ್ ಆಫ್ ಕ್ಯಾಪಿಟಲ್ ಇನ್ ಕಂಟ್ರಿ ಎ ಅಂತ ಇದೆಯಲ್ಲ, ಪಿ ಕೆ ಎ ಇದೆ. ಇಲ್ಲಿ ಬಿಗಿನಿಂಗಲ್ಲಿ ಏನು ನೋಡ್ತಿದ್ದೀವಿ, ಪಿ ಎಲ್ ಎ ಡಿವೈಡೆಡ್ ಬೈ ಪಿ ಕೆ ಎ. ಇಲ್ಲಿ ರೇಷಿಯೋಸ್ ಉಲ್ಟಾ ಆಗಿದೆ, ಅದನ್ನು ನೀವು ಗಮನಿಸಬೇಕು ವಿದ್ಯಾರ್ಥಿಗಳು. ಈ ಥರ ರೇಷಿಯೋ ಇದ್ದಾಗ ಎ ದೇಶವನ್ನು ಶ್ರಮ ಸಮೃದ್ಧ ದೇಶ ಅಂತ ಹೇಳಿ ಕರಿಬೋದು. ಥರ್ಡ್ ಪ್ಯಾರಾದಲ್ಲಿ ನೋಡಿ, ಥರ್ಡ್ ಪಾಯಿಂಟ್. ಮೊದಲನೇ ಪಾಯಿಂಟ್ ಏನಿದೆ ಅದರಲ್ಲಿ ಇರೋ ಥರ ರೇಷಿಯೋ ಇದ್ದರೆ ಎ ದೇಶವನ್ನು ಬಂಡವಾಳ ಸಮೃದ್ಧ ದೇಶ ಅಂತ ಕರಿತೀವಿ. ಈ ಸೆಕೆಂಡ್ ರೇಷಿಯೋ ನಾವೇನಿಲ್ಲಿ ತೋರಿಸ್ತಾ ಇದ್ದೀವಿ ಆ ಥರ ಇದ್ದಾಗ ಎ ದೇಶವನ್ನು ಶ್ರಮ ಸಮೃದ್ಧ ದೇಶ ಅಂತ ಹೇಳಿ ಕರಿತೇವೆ. ಗೊತ್ತಾಯ್ತಲ್ವಾ? ಈ ಥರ ಬೆಲೆಗಳನ್ನು ಪರಸ್ಪರ ಹೋಲಿಕೆ ಮಾಡಿ, ಬೆಲೆ ಅನುಪಾತಗಳನ್ನು ಹೋಲಿಕೆ ಮಾಡೋದ್ರ ಮೂಲಕ ಯಾವ ಉತ್ಪಾದನಾಂಗದಲ್ಲಿ ಸಮೃದ್ಧತೆ ಹೊಂದಿದೆ ಅನ್ನೋದನ್ನು ನಾವು ನಿರ್ಧರಿಸ್ಬೋದು. ಈಗ ನಾವಿಲ್ಲಿ ಎರಡು ದೇಶಗಳನ್ನು ಪರಿಗಣಿಸೋಣ, ಎ ಮತ್ತು ಬಿ ಅಂತಕ್ಕಂಥ ಎರಡು ದೇಶಗಳು. ಎ ದೇಶ ಬಂಡವಾಳ ಸಮೃದ್ಧ ದೇಶ ಆಗಿದೆ ಅಂತ ಭಾವಿಸೋಣ. ಅದೇ ಥರ ಬಿ ದೇಶ ಶ್ರಮ ಸಮೃದ್ಧ ದೇಶ ಆಗಿದೆ ಅಂತೇಳಿ ಭಾವಿಸೋಣ. ಈಗ ಇದನ್ನು ನಾವು ರೇಖಾಚಿತ್ರದ ಮೂಲಕ ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಈ ರೇಖಾಚಿತ್ರದಲ್ಲಿ ನಾವು ಎರಡೂ ದೇಶಗಳಲ್ಲಿ ಇರ್ತಕ್ಕಂಥ ಸಮವೆಚ್ಚದ ರೇಖೆ ಅಥವಾ ಫ್ಯಾಕ್ಟರ್ ಪ್ರೈಸ್ ಲೈನ್, ಸಮವೆಚ್ಚದ ರೇಖೆ, ಸಮ ಉತ್ಪನ್ನ ರೇಖೆಗಳು ನೀವೀಗಾಗಲೇ ಫಸ್ಟ್ ಸೆಮಿಸ್ಟರ್ನಲ್ಲಿ ಓದಿರ್ತೀರಿ. ಐಸೋಕ್ವಾಂಟ್ ಮತ್ತು ಐಸೋಕಾಸ್ಟ್ ಕರ್ವ್ಸ್ ಅಂತೇಳಿ ನೀವು ಕೇಳಿರ್ತೀರಿ. ಅದನ್ನು ಇಲ್ಲಿ ನಾವು ಚಿತ್ರಿಸಿದ್ದೇವೆ ಈ ಒಂದು ರೇಖಾಚಿತ್ರದಲ್ಲಿ. ಈ ಚಿತ್ರದಲ್ಲಿ ಒ ಎಕ್ಸ್ ಅಕ್ಷದಲ್ಲಿ ಶ್ರಮದ ಪ್ರಮಾಣವನ್ನು ಮತ್ತು ಒ ವೈ ಅಕ್ಷದಲ್ಲಿ ಬಂಡವಾಳವನ್ನು ಗುರುತಿಸ್ತಾ ಇದ್ದೀವಿ. ಎ ಬಿ ರೇಖೆ ಅಬ್ಸರ್ವ್ ಮಾಡಬೇಕು. ರೇಖಾಚಿತ್ರದಲ್ಲಿ ಎ ಬಿ ರೇಖೆ ಎ ದೇಶದ ಸಮವೆಚ್ಚದ ರೇಖೆ ಆಗಿರುತ್ತೆ, ಅಥವಾ ಬೆಲೆಯ ರೇಖೆ, ಉತ್ಪಾದನಾ ಅಂಗಗಳ ಬೆಲೆಯ ರೇಖೆ ಅಂತಲೂ ಕರಿತೀವಿ ಸಮವೆಚ್ಚದ ರೇಖೆಗೆ. ಅಂದರೆ ಎ ದೇಶದಲ್ಲಿ ತನ್ನಲ್ಲಿ ಲಭ್ಯವಿರ್ತಕ್ಕಂಥ ಬಂಡವಾಳವನ್ನು ಅಥವಾ ಉತ್ಪಾದನಾಂಗಗಳನ್ನು ಬಳಸ್ಕೊಂಡು ಒಂದು ನಿರ್ದಿಷ್ಟ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನು ಈ ಎ ಬಿ ರೇಖೆ ತೋರಿಸ್ತಾ ಇದೆ. ಅದೇ ಥರ A1 B1 ಲೈನ್, ಇಲ್ಲಿ ಎ ಬಿ ರೇಖೆಗೂ A1 B1 ರೇಖೆಗೂ ವ್ಯತ್ಯಾಸ ನೀವು ಗಮನಿಸಬೇಕು. ಎ ಬಿ ರೇಖೆ ಎ ದೇಶದ ಸಮವೆಚ್ಚದ ರೇಖೆ ಆಗಿದೆ. ಅದೇ ಥರ ಬಟ್ ಅದು ಸ್ಟೀಪ್ನೆಸ್ ಜಾಸ್ತಿ ಇದೆ, ಇಳಿಜಾರು ನೀವು ಗಮನಿಸ್ಬೋದು. A1 B1 ರೇಖೆ ಅದನ್ನು ಅಬ್ಸರ್ವ್ ಮಾಡಿ. A1 B1 ರೇಖೆ ಇದು ಬಿ ದೇಶದ ಸಮವೆಚ್ಚದ ರೇಖೆ ಆಗಿರುತ್ತೆ. ಇಲ್ಲಿ ಎರಡೂ ದೇಶಗಳಲ್ಲಿ ಉತ್ಪಾದನೆ ಸಮತೋಲನ ಎಲ್ಲಿ ಏರ್ಪಡುತ್ತೆ ಅಂದರೆ, ನಿಮಗೆ ಈಗಾಗಲೇ ಗೊತ್ತಿದೆ ಉತ್ಪಾದಕನ ಸಮತೋಲನ ಎಲ್ಲಿ ಸಮವೆಚ್ಚದ ರೇಖೆ ಸಮ ಉತ್ಪನ್ನದ ರೇಖೆಗೆ ಸ್ಪರ್ಶ ರೇಖೆ ಆಗಿರುತ್ತೋ ಅಲ್ಲಿ ಉತ್ಪಾದನಾ ಸಮತೋಲನ ಏರ್ಪಡುತ್ತೆ. ಈಗ ಎ ದೇಶದಲ್ಲಿ ಎ ಬಿ ರೇಖೆ ಎಂ ಸಮ ಉತ್ಪನ್ನ ರೇಖೆಯನ್ನು, ಐಸೋಕ್ವಾಂಟ್ ಲೈನನ್ನು ಆರ್ ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ನೋಡ್ತಾ ಇದ್ದೀರಲ್ವ, ಆರ್ ಬಿಂದುವಿನಲ್ಲಿ ಎ ದೇಶದಲ್ಲಿ ಉತ್ಪಾದನಾ ಸಮತೋಲನ ಏರ್ಪಟ್ಟಿದೆ. ನೀವು ಗಮನಿಸ್ಬೋದು, ಓಕೆ ಅಮೌಂಟ್ ಆಫ್ ಕ್ಯಾಪಿಟಲ್ಲು ಮತ್ತು ಒ ಎಲ್ ಅಮೌಂಟ್ ಆಫ್ ಲೇಬರನ್ನು ಬಳಸ್ಕೊಂಡು
ಎ ದೇಶದಲ್ಲಿ ಉತ್ಪಾದನಾ ಸಮತೋಲನ ಏರ್ಪಟ್ಟಿದೆ. ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನವನ್ನು ಪಡೆಯೋದಕ್ಕೆ, ಅಂದರೆ ಸಮ ಉತ್ಪನ್ನ ರೇಖೆ ಏನು ಪ್ರತಿನಿಧಿಸುತ್ತೋ ಅಷ್ಟು ಉತ್ಪನ್ನವನ್ನು ಪಡೆಯೋದಕ್ಕೆ ಯಾವ್ಯಾವ ಉತ್ಪಾದನಾಂಗ ಎಷ್ಟು ಬಳಸಿದ್ದಾರೆ ನೋಡಿವು. ಅದು ಎ ದೇಶ, ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ. ಎಂಥ ದೇಶ? ಬಂಡವಾಳವನ್ನು ಸಮೃದ್ಧವಾಗಿ ಹೊಂದಿರೋ ದೇಶ ಆಗಿದೆ ಎ ದೇಶ. ಹಾಗಾಗಿ ಎ ದೇಶದಲ್ಲಿ ಬಂಡವಾಳದ ಬಳಕೆ, ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಓಕೆ ನಷ್ಟು ಬಂಡವಾಳ, OL ಶ್ರಮ. ಇಲ್ಲೇ ಗೊತ್ತಾಗುತ್ತೆ ತನ್ನ ಉತ್ಪಾದನೆಯಲ್ಲಿ ಎ ದೇಶ ಬಂಡವಾಳವನ್ನು ಅಧಿಕ ಪ್ರಮಾಣದಲ್ಲಿ ಬಳಸ್ಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶ್ರಮದ ಬಳಕೆ ತುಂಬ ಕಡಿಮೆ, ಆದರೆ ಬಂಡವಾಳದ ಬಳಕೆ ತುಂಬ ಹೆಚ್ಚು. ಅಂದರೆ ಇಲ್ಲಿ ಎ ದೇಶ ಎ ಬಂಡವಾಳ ಸಮೃದ್ಧ ದೇಶ ಆಗಿರೋದ್ರಿಂದ ಅದು ಬಂಡವಾಳ ಸಾಂದ್ರ ಸರಕನ್ನು ಹೆಚ್ಚು ಉತ್ಪಾದನೆ ಮಾಡಿ ರಫ್ತು ಮಾಡ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೇ ಥರ ಬಿ ದೇಶದ ಸಮತೋಲನವನ್ನು ನೀವು ಗಮನಿಸೋದಾದರೆ, ಬಿ ದೇಶದ ಸಮವೆಚ್ಚದ ರೇಖೆ A1 B1, ಅದರ ಒಂದು ಸಮ ಉತ್ಪನ್ನ ರೇಖೆ ಸಿ ಕರ್ವು. ನೀವು ಅಬ್ಸರ್ವ್ ಮಾಡಬೇಕು ಸಿ ಕರ್ವು ಎಲ್ಲಿದೆ ಅಂತ ರೇಖಾಚಿತ್ರದಲ್ಲಿ. ಆ ಒಂದು ಸಮ ಉತ್ಪನ್ನ ರೇಖೆ ಸಿಯನ್ನು ಸಮವೆಚ್ಚದ ರೇಖೆ A1 B1 S1 ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಟ್ಯಾಂಜೆನ್ಷಿಯಲ್ ಕರ್ವ್ ಆಗಿದೆ. ಟ್ಯಾಂಜೆನ್ಷಿಯಲ್ ಪಾಯಿಂಟ್ ಈಸ್ S1. ಸೊ ಇಲ್ಲಿ ಸಮತೋಲನ ಏರ್ಪಡ್ತಾ ಇದೆ ವಿದ್ಯಾರ್ಥಿಗಳೇ. ಈ ಸಮತೋಲನ ಬಿಂದುವಿನಲ್ಲಿ S1 ಬಿಂದುವಿನಲ್ಲಿ ನೀವು ಗಮನಿಸ್ಬೋದು, ಒಂದು ನಿರ್ದಿಷ್ಟ ಪ್ರಮಾಣದ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಬಿ ದೇಶದಲ್ಲಿ ಎಷ್ಟು ಪ್ರಮಾಣ? OL3 ಪ್ರಮಾಣದ ಶ್ರಮವನ್ನು ಬಳಸ್ಕೊಂಡಿದೆ. ಅದೇ ಥರ OK3 ಪ್ರಮಾಣದ ಬಂಡವಾಳವನ್ನು ಬಳಸ್ಕೊಂಡಿದೆ. ಅಂದರೆ ನಾವು ಇದನ್ನು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಬಿ ದೇಶದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಬಂಡವಾಳದ ಬಳಕೆ ತುಂಬ ಕಡಿಮೆ. ಯಾಕೆ ಅಂದರೆ ಅದು ಕಾಸ್ಟ್ಲಿ ಇರೋದ್ರಿಂದ. ಆದರೆ ಶ್ರಮದ ಬಳಕೆ ತುಂಬ ಹೆಚ್ಚಾಗಿದೆ. ಯಾಕೆಂದರೆ ಬಿ ದೇಶದಲ್ಲಿ ಶ್ರಮದ ಪೂರೈಕೆ ಹೇರಳವಾಗಿ ಇರೋದ್ರಿಂದ ಅದರ ಬೆಲೆ ಕಡಿಮೆ ಇರುತ್ತೆ. ಹಾಗಾಗಿ ಉತ್ಪಾದಕರು ಬೆಲೆ ಕಡಿಮೆ ಇರತಕ್ಕಂಥ ಉತ್ಪಾದನಾಂಗವನ್ನು ಹೆಚ್ಚಾಗಿ ಬಳಸ್ಕೊಳ್ತಾರೆ. ಈಗ ಅರ್ಥ ಆಯ್ತಲ್ವಾ? ಇದರ ಸಾರಾಂಶ ಇಷ್ಟೇ. ಎ ಎನ್ನುವ ದೇಶ ಬಂಡವಾಳವನ್ನು ಸಮೃದ್ಧವಾಗಿ ಹೊಂದಿರೋದ್ರಿಂದ ಉತ್ಪಾದನೆಯಲ್ಲಿ ಬಂಡವಾಳವನ್ನು ಹೆಚ್ಚಾಗಿ ಬಳಸ್ಕೊಳ್ಳುತ್ತೆ. ಹಾಗಾಗಿ ಬಂಡವಾಳ ಸಾಂದ್ರ ಸರಕನ್ನು ಉತ್ಪಾದನೆ ಮಾಡುತ್ತೆ. ನಿಮಗೆ ಬಂಡವಾಳ ಸಾಂದ್ರ ಸರಕು ಅಂದರೆ ಗೊತ್ತು ಅಂದ್ಕೊಳ್ತೀನಿ. ಏನಂಗಂದರೆ, ಯಾವ ಸರಕಿನ ಉತ್ಪಾದನೆಯಲ್ಲಿ ಬಂಡವಾಳವನ್ನು ಹೆಚ್ಚಾಗಿ ಬಳಸಿರ್ತೇವೋ ಅಂಥ ಸರಕನ್ನು ಬಂಡವಾಳ ಸಾಂದ್ರ ಸರಕು ಅಂತ ಕರಿತೇವೆ. ಅದೇ ಥರ ಶ್ರಮವನ್ನು ಅಧಿಕ ಪ್ರಮಾಣದಲ್ಲಿ ಬಳಸ್ಕೊಂಡು ಉತ್ಪಾದನೆ ಮಾಡ್ತಕ್ಕಂಥ ಸರಕುಗಳಿಗೆ ಶ್ರಮ ಸಾಂದ್ರ ಸರಕುಗಳು ಅಂತ ಹೇಳಿ ಕರಿತೇವೆ. ಇಲ್ಲಿ ಎ ದೇಶ ಬಂಡವಾಳವನ್ನು ಹೆಚ್ಚಾಗಿ ಬಳಸ್ಕೊಂಡು ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಿ ಬಿ ದೇಶಕ್ಕೆ ರಫ್ತು ಮಾಡುತ್ತೆ. ಹಾಗೆಯೇ ಬಿ ದೇಶದಿಂದ ಶ್ರಮ ಸಾಂದ್ರ ಸರಕುಗಳನ್ನು ತರಿಸ್ಕೊಳ್ಳುತ್ತೆ. ಅದೇ ಥರ ಬಿ ದೇಶ ಏನು ಮಾಡುತ್ತೆ, ತನ್ನಲ್ಲಿ ಹೇರಳವಾಗಿ ಲಭ್ಯವಿರ್ತಕ್ಕಂಥ ಈ ಶ್ರಮವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡು ಶ್ರಮ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಮತ್ತು ಬಂಡವಾಳ ಸಾಂದ್ರ ಸರಕುಗಳನ್ನು ಎ ದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಇದು ಎಕ್ಸ್ಚರ್ ಮತ್ತು ವೋಹ್ಲಿನ್ರವರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ. ಈ ರೀತಿಯಾಗಿ ವೋಹ್ಲಿನ್ ಸಿದ್ಧಾಂತದ ಪ್ರಕಾರ ಬಂಡವಾಳ ಸಮೃದ್ಧ ದೇಶ ಬಂಡವಾಳ ಸಾಂದ್ರ ಸರಕುಗಳಲ್ಲಿ ಸಾಪೇಕ್ಷ ಅನುಕೂಲತೆಯನ್ನು ಹೊಂದಿರುತ್ತೆ ಮತ್ತು ಅವುಗಳನ್ನು ಉತ್ಪಾದಿಸಿ ರಫ್ತು ಮಾಡಿದರೆ, ಶ್ರಮ ಸಮೃದ್ಧ ದೇಶಗಳು ಶ್ರಮ ಸಾಂದ್ರ ಸರಕುಗಳಲ್ಲಿ ಸಾಪೇಕ್ಷ ವೆಚ್ಚ ಅನುಕೂಲತೆಯನ್ನು ಹೊಂದಿದ್ದು ಅವುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡ್ತವೆ ಎನ್ನುವಂಥದ್ದು ಇದರಿಂದ ನಮಗೆ ಅರ್ಥ ಆಗುತ್ತೆ. Thus, the Voehlin theory states that a capital rich country has a relative
advantage over capital goods, so they produce and export capital intensive goods. On the other hand, labor rich countries have a relative advantage over labor intensive goods and they produce and export labor intensive goods. That's all the explanation of this theory. ವಿದ್ಯಾರ್ಥಿಗಳೇ, ಇಲ್ಲಿಗೆ ಎಕ್ಸ್ಟರ್ ಮತ್ತು ವೌಲಿಂದ್ರ ಅವರ ಸಿದ್ಧಾಂತದ ವಿವರಣೆ ಮುಗಿದಿದೆ. ನೀವು ಇದನ್ನು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ನಿಧಾನಕ್ಕೆ ಕೇಳಿ ಮತ್ತು ಇದ್ರ ಮೇಲೆ ಬರ್ತಕ್ಕಂಥ ಸ್ಕ್ರೀನ್ ಮೇಲೆ ಬರೋ ನೋಟ್ಸನ್ನು ಕೂಡ ಓದಿ ಬರ್ಕೊಳ್ಳಿ ಮತ್ತು ಅಭ್ಯಾಸವನ್ನು ಮುಂದುವರಿಸ್ತಾ ಇರಿ. ಥ್ಯಾಂಕ್ ಯು.